ಭಾರತದಲ್ಲಿ ಕೊರೋನಾ ಮತ್ತೆ ಕಮ್ಬ್ಯಾಕ್ ಮಾಡಿದೆ. ಕೇರಳ ಮೇಲೆ ಹೆಮ್ಮಾರಿ ಕರಿ ನೆರಳು ಬೀರಿದೆ. ನೆರೆ ರಾಜ್ಯದಿಂದ ಕರುನಾಡಿಗೆ ಆಪತ್ತು ಕಾದಿದ್ಯಾ ಅನ್ನೋ ಭೀತಿ ಕೂಡ ಶುರುವಾಗಿದೆ. ಕೊರೋನಾ ಇಡೀ ಜಗತ್ತನ್ನೇ ನಲುಗಿಸಿದ ವೈರಸ್, ಇಡೀ ಪ್ರಪಂಚವನ್ನೇ ಬಂದ್ ಮಾಡಿಸಿದ ಹೆಮ್ಮಾರಿ, 70 ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದ ಮಹಾಮಾರಿ ಈಗ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದೆ. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಆರ್ಭಟಿಸುತ್ತಿರೋ ಕೊರೋನಾ ಭಾರತದ ಮೇಲೂ ಮತ್ತೆ ಕರಿನೆರಳು ಬೀರಿದೆ. ದೇಶಾದ್ಯಂತ 257 ಸಕ್ರಿಯ ಕೋವಿಡ್ ಕೇಸ್. ಒಂದೇ ತಿಂಗಳಲ್ಲಿ ಕೇರಳದಲ್ಲಿ 182 ಕೇಸ್. ನಿಜ, ಭಾರತದಲ್ಲೂ ಕೊರೋನಾ ನಿಧಾನವಾಗಿ ತನ್ನ ಕದಂಬ ಬಾಹು ಚಾಚಿದೆ. ಹಲವು ರಾಜ್ಯಗಳಲ್ಲಿ ಕೊರೋನಾ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ. ದೇಶಾದ್ಯಂತ ಈಗಾಗಲೇ 257 ಕೋವಿಡ್ ಕೇಸ್ ದಾಖಲಾಗಿದೆ. ಆತಂಕದ ವಿಷಯ ಅಂದರೆ ಮೇ ತಿಂಗಳಲ್ಲಿ ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕಾಣಿಸಿಕೊಂಡಿವೆ. ಕೇರಳದಲ್ಲಿ ಕೊರೋನಾ ಆರ್ಭಟ. ಕೇರಳದ ಕೊಟ್ಟಯಂ ಜಿಲ್ಲೆಯೊಂದರಲ್ಲಿ 57 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಎರ್ನಾಕುಲಂ ಜಿಲ್ಲೆಯಲ್ಲಿ 34 ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ. ಇನ್ನು ತಿರುವನಂತಪುರಂನಲ್ಲಿ 30 ಕೇಸ್ಗಳು ಕಾಣಿಸಿಕೊಂಡಿವೆ. ಉಳಿದ ಜಿಲ್ಲೆಗಳಲ್ಲೆಲ್ಲ ಸೇರಿ ಕೇರಳದಲ್ಲಿ ಒಟ್ಟು 182 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಕೇರಳದಿಂದ ಕರುನಾಡಿಗೆ ಕಾದಿದ್ಯಾ ಅಪಾಯ? ಕರುನಾಡಲ್ಲೂ ಶುರುವಾಯ್ತಾ ಕೊರೋನಾ ಆರ್ಭಟ. ಪಕ್ಕದ ಕೇರಳಗಳಲ್ಲಿ ಕೊರೋನಾ ಅಬ್ಬರಿಸುತ್ತಿರುವ ಕಾರಣ ನೆರೆ ರಾಜ್ಯದಿಂದ ಕರುನಾಡಿಗೆ ಅಪಾಯ ಕಾದಿದ್ಯಾ ಅನ್ನೋ ಭೀತಿ ಶುರುವಾಗಿದೆ. ಕರುನಾಡಲ್ಲೂ ಕೊರೋನಾ ಕೇಸ್ಗಳು ಪತ್ತೆಯಾಗ್ತಿವೆ. ಕರ್ನಾಟಕದಲ್ಲಿ ಈವರೆಗೆ 16 ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಯಾವುದೇ ಕಾರಣಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೋವಿಡ್ ಕೇಸ್ ನನಗೆ ಗೊತ್ತಿರುವಾಗ 16 ಇತ್ತು, ಅಲ್ಲ 16 ಆಕ್ಟಿವ್ ಕೇಸಸ್. ಟೆಸ್ಟ್ ಏನಿಲ್ಲ, ಮಾನಿಟರ್ ಮಾಡ್ತಾ ಇದೀವಿ. ಆಸ್ ಆಫ್ ನೌ ಓನ್ಲಿ ಮಾನಿಟರಿಂಗ್ ಅಷ್ಟೇ. ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗ್ ಅದು ಇದೆಲ್ಲ ಮಾನಿಟರಿಂಗ್ ಇರ್ತದೆ. ಕೆಲವರು ಏನಾದ್ರು ಆತರ ಇದ್ರೆ ಸದ್ಯಕ್ಕೆ ಏನು ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತೆ ಇದು ಅದು ಏನು ಆತರದ್ದು ಏನಿಲ್ಲ. ಅವರು ಕೂಡ ಜಸ್ಟ್ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಕೋವಿಡ್ ವೈರಾಣು ನೀವು ಅದು ನಮ್ಮ ಒಂದು ಇದ್ರಲ್ಲಿ ಬಂದಾಗೋಗಿದೆ, ಅದೇನು ಹೋಗೋದಿಲ್ಲ. ಅದು ವೈರಸ್ ಇದ್ದೇ ಇರ್ತದೆ. ಎಲ್ಲೊಂದ್ ಕಡೆ ಪಾಸಿಟಿವ್, ಯಾವ್ದು ಹೊಸ ವೈರಸ್, ಹೊಸ ಔಟ್ ಬ್ರೇಕ್ ಅದೇನಾದ್ರೆ ಅವಾಗ ನಾವು ನೋಡಬೇಕು. ಅಂದಹಾಗೆ ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರುವುದು JN1 ಕೊರೋನಾ ವೈರಸ್. ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ. ಈ ವೈರಸ್ನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ. JN1 ವೈರಸ್ ಲಕ್ಷಣಗಳೇನು? ಸೋಂಕು ತಗುಲಿದ್ರೆ ಮೊದಲು ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ. ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ, ಶೀತ, ತಲೆನೋವು ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ. ಕೊನೆಗೆ ಜ್ವರ ಕೂಡ ಶುರುವಾಗಿರುತ್ತೆ. ಕೊರೋನಾ ಮತ್ತೆ ಬಂತು ಅಂತ ಹೆದರಿಕೊಳ್ಬೇಡಿ. ಮುನ್ನೆಚ್ಚರಿಕೆ ವಹಿಸಿ. ಆರೋಗ್ಯವಾಗಿದ್ದರೆ ಯಾವ ವೈರಸ್ ಕೂಡ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಕೊರೋನಾ ಮತ್ತೆ ಕಮ್ಬ್ಯಾಕ್ ಮಾಡಿದೆ. ಕೇರಳ ಮೇಲೆ ಹೆಮ್ಮಾರಿ ಕರಿ ನೆರಳು ಬೀರಿದೆ. ನೆರೆ ರಾಜ್ಯದಿಂದ ಕರುನಾಡಿಗೆ ಆಪತ್ತು ಕಾದಿದ್ಯಾ ಅನ್ನೋ ಭೀತಿ ಕೂಡ ಶುರುವಾಗಿದೆ. ಕೊರೋನಾ ಇಡೀ ಜಗತ್ತನ್ನೇ ನಲುಗಿಸಿದ ವೈರಸ್, ಇಡೀ ಪ್ರಪಂಚವನ್ನೇ ಬಂದ್ ಮಾಡಿಸಿದ ಹೆಮ್ಮಾರಿ, 70 ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದ ಮಹಾಮಾರಿ ಈಗ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದೆ. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಆರ್ಭಟಿಸುತ್ತಿರೋ ಕೊರೋನಾ ಭಾರತದ ಮೇಲೂ ಮತ್ತೆ ಕರಿನೆರಳು ಬೀರಿದೆ. ದೇಶಾದ್ಯಂತ 257 ಸಕ್ರಿಯ ಕೋವಿಡ್ ಕೇಸ್. ಒಂದೇ ತಿಂಗಳಲ್ಲಿ ಕೇರಳದಲ್ಲಿ 182 ಕೇಸ್. ನಿಜ, ಭಾರತದಲ್ಲೂ ಕೊರೋನಾ ನಿಧಾನವಾಗಿ ತನ್ನ ಕದಂಬ ಬಾಹು ಚಾಚಿದೆ. ಹಲವು ರಾಜ್ಯಗಳಲ್ಲಿ ಕೊರೋನಾ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ. ದೇಶಾದ್ಯಂತ ಈಗಾಗಲೇ 257 ಕೋವಿಡ್ ಕೇಸ್ ದಾಖಲಾಗಿದೆ. ಆತಂಕದ ವಿಷಯ ಅಂದರೆ ಮೇ ತಿಂಗಳಲ್ಲಿ ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕಾಣಿಸಿಕೊಂಡಿವೆ. ಕೇರಳದಲ್ಲಿ ಕೊರೋನಾ ಆರ್ಭಟ. ಕೇರಳದ ಕೊಟ್ಟಯಂ ಜಿಲ್ಲೆಯೊಂದರಲ್ಲಿ 57 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಎರ್ನಾಕುಲಂ ಜಿಲ್ಲೆಯಲ್ಲಿ 34 ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ. ಇನ್ನು ತಿರುವನಂತಪುರಂನಲ್ಲಿ 30 ಕೇಸ್ಗಳು ಕಾಣಿಸಿಕೊಂಡಿವೆ. ಉಳಿದ ಜಿಲ್ಲೆಗಳಲ್ಲೆಲ್ಲ ಸೇರಿ ಕೇರಳದಲ್ಲಿ ಒಟ್ಟು 182 ಕೊರೋನಾ ಕೇಸ್ಗಳು ದಾಖಲಾಗಿವೆ.
ಕೇರಳದಿಂದ ಕರುನಾಡಿಗೆ ಕಾದಿದ್ಯಾ ಅಪಾಯ? ಕರುನಾಡಲ್ಲೂ ಶುರುವಾಯ್ತಾ ಕರೋನಾ ಆರ್ಭಟ. ಪಕ್ಕದ ಕೇರಳಗಳಲ್ಲಿ ಕರೋನಾ ಅಬ್ಬರಿಸುತ್ತಿರುವ ಕಾರಣ ನೆರೆ ರಾಜ್ಯದಿಂದ ಕರುನಾಡಿಗೆ ಅಪಾಯ ಕಾದಿದ್ಯಾ ಅನ್ನೋ ಭೀತಿ ಶುರುವಾಗಿದೆ. ಕರುನಾಡಲ್ಲೂ ಕರೋನಾ ಕೇಸ್ಗಳು ಪತ್ತೆಯಾಗ್ತಿವೆ. ಕರ್ನಾಟಕದಲ್ಲಿ ಈವರೆಗೆ 16 ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಯಾವುದೇ ಕಾರಣಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೋವಿಡ್ ಕೇಸ್ ನನಗೆ ಗೊತ್ತಿರುವಾಗ 16 ಇತ್ತು. ಹಲೋ 16 ಆಕ್ಟಿವ್ ಕೇಸಸ್. ಟೆಸ್ಟ್ ಏನಿಲ್ಲ, ಮಾನಿಟರ್ ಮಾಡ್ತಾ ಇದೀವಿ. ಆಸ್ ಆಫ್ ನೌ ಓನ್ಲಿ ಮಾನಿಟರಿಂಗ್ ಅಷ್ಟೇ. ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗ್ ಅದು ಇದೆಲ್ಲ ಮಾನಿಟರಿಂಗ್ ಇರ್ತದೆ. ಕೆಲವರು ಏನಾದ್ರು ಆತರ ಇದ್ರೆ ಸದ್ಯಕ್ಕೆ ಏನು ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತೆ ಇದು ಅದು ಏನು ಆತರದ್ದು ಏನಿಲ್ಲ. ಅವರು ಕೂಡ ಜಸ್ಟ್ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಕೋವಿಡ್ ವೈರಾಣು ನೀವು ಅದು ನಮ್ಮ ಒಂದು ಇದ್ರಲ್ಲಿ ಬಂದಾಗೋಗಿದೆ. ಅದೇನು ಹೋಗೋದಿಲ್ಲ. ಅದು ವೈರಸ್ ಇದ್ದೇ ಇರ್ತದೆ. ಅದೆಲ್ಲ ಒಂದ್ ಕಡೆ ಪಾಸಿಟಿವ್. ಯಾವ್ದು ಹೊಸ ವೈರಸ್ ಹೊಸ ಔಟ್ ಬ್ರೇಕ್ ಅದೇನಾದ್ರೆ ಅವಾಗ ನಾವು ನೋಡಬೇಕು. ಅಂದಹಾಗೆ ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರುವುದು JN1 ಕೊರೋನಾ ವೈರಸ್. ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ. ಈ ವೈರಸ್ನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ. JN1 ವೈರಸ್ ಲಕ್ಷಣಗಳೇನು? ಸೋಂಕು ತಗುಲಿದ್ರೆ ಮೊದಲು ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ. ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ. ಶೀತ, ತಲೆನೋವು ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ. ಕೊನೆಗೆ ಜ್ವರ ಕೂಡ ಶುರುವಾಗಿರುತ್ತೆ. ಕೊರೋನಾ ಮತ್ತೆ ಬಂತು ಅಂತ ಹೆದರಿಕೊಳ್ಬೇಡಿ. ಮುನ್ನೆಚ್ಚರಿಕೆ ವಹಿಸಿ. ಆರೋಗ್ಯವಾಗಿದ್ದರೆ ಯಾವ ವೈರಸ್ ಕೂಡ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಕೊರೋನಾ ಮತ್ತೆ ಕಮ್ಬ್ಯಾಕ್ ಮಾಡಿದೆ. ಕೇರಳ ಮೇಲೆ ಹೆಮ್ಮಾರಿ ಕರಿ ನೆರಳು ಬೀರಿದೆ. ನೆರೆ ರಾಜ್ಯದಿಂದ ಕರುನಾಡಿಗೆ ಆಪತ್ತು ಕಾದಿದ್ಯಾ ಅನ್ನೋ ಭೀತಿ ಕೂಡ ಶುರುವಾಗಿದೆ. ಕೊರೋನಾ ಇಡೀ ಜಗತ್ತನ್ನೇ ನಲುಗಿಸಿದ ವೈರಸ್. ಇಡೀ ಪ್ರಪಂಚವನ್ನೇ ಬಂದ್ ಮಾಡಿಸಿದ ಹೆಮ್ಮಾರಿ. 70 ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದ ಮಹಾಮಾರಿ ಈಗ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದೆ. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಆರ್ಭಟಿಸುತ್ತಿರೋ ಕೊರೋನಾ ಭಾರತದ ಮೇಲೂ ಮತ್ತೆ ಕರಿನೆರಳು ಬೀರಿದೆ. ದೇಶಾದ್ಯಂತ 257 ಸಕ್ರಿಯ ಕೋವಿಡ್ ಕೇಸ್. ಒಂದೇ ತಿಂಗಳಲ್ಲಿ ಕೇರಳದಲ್ಲಿ 182 ಕೇಸ್. ನಿಜ, ಭಾರತದಲ್ಲೂ ಕೊರೋನಾ ನಿಧಾನವಾಗಿ ತನ್ನ ಕದಂಬ ಬಾಹು ಚಾಚುತ್ತಿದೆ. ಹಲವು ರಾಜ್ಯಗಳಲ್ಲಿ ಕೊರೋನಾ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ. ದೇಶಾದ್ಯಂತ ಈಗಾಗಲೇ 257 ಕೋವಿಡ್ ಕೇಸ್ ದಾಖಲಾಗಿದೆ. ಆತಂಕದ ವಿಷಯ ಅಂದರೆ ಮೇ ತಿಂಗಳಲ್ಲಿ ಕರ್ನಾಟಕದ ನೆರೆ ರಾಜ್ಯ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕಾಣಿಸಿಕೊಂಡಿವೆ. ಕೇರಳದಲ್ಲಿ ಕೊರೋನಾ ಆರ್ಭಟ. ಕೇರಳದ ಕೊಟ್ಟಯಂ ಜಿಲ್ಲೆಯೊಂದರಲ್ಲಿ 57 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಎರ್ನಾಕುಲಂ ಜಿಲ್ಲೆಯಲ್ಲಿ 34 ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ. ಇನ್ನು ತಿರುವನಂತಪುರಂನಲ್ಲಿ 30 ಕೇಸ್ಗಳು ಕಾಣಿಸಿಕೊಂಡಿವೆ. ಉಳಿದ ಜಿಲ್ಲೆಗಳಲ್ಲೆಲ್ಲ ಸೇರಿ ಕೇರಳದಲ್ಲಿ ಒಟ್ಟು 182 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಕೇರಳದಿಂದ ಕರುನಾಡಿಗೆ ಕಾದಿದ್ಯಾ ಅಪಾಯ? ಕರುನಾಡಲ್ಲೂ ಶುರುವಾಯ್ತಾ ಕರೋನಾ ಆರ್ಭಟ. ಪಕ್ಕದ ಕೇರಳಗಳಲ್ಲಿ ಕರೋನಾ ಅಬ್ಬರಿಸುತ್ತಿರುವ ಕಾರಣ ನೆರೆ ರಾಜ್ಯದಿಂದ ಕರುನಾಡಿಗೆ ಅಪಾಯ ಕಾದಿದ್ಯಾ ಅನ್ನೋ ಭೀತಿ ಶುರುವಾಗಿದೆ. ಕರುನಾಡಲ್ಲೂ ಕರೋನಾ ಕೇಸ್ಗಳು ಪತ್ತೆಯಾಗ್ತಿವೆ. ಕರ್ನಾಟಕದಲ್ಲಿ ಈವರೆಗೆ 16 ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಯಾವುದೇ ಕಾರಣಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೋವಿಡ್ ಕೇಸ್ ನನಗೆ ಗೊತ್ತಿರುವಾಗ 16 ಇತ್ತು. ಹಲೋ 16 ಆಕ್ಟಿವ್ ಕೇಸಸ್. ಟೆಸ್ಟ್ ಏನಿಲ್ಲ, ಮಾನಿಟರ್ ಮಾಡ್ತಾ ಇದೀವಿ. ಆಸ್ ಆಫ್ ನೌ ಓನ್ಲಿ ಮಾನಿಟರಿಂಗ್ ಅಷ್ಟೇ. ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗ್ ಅದು ಇದೆಲ್ಲ ಮಾನಿಟರಿಂಗ್ ಇರ್ತದೆ. ಕೆಲವರು ಏನಾದ್ರು ಆತರ ಇದ್ರೆ ಸದ್ಯಕ್ಕೆ ಏನು ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತೆ ಇದು ಅದು ಏನು ಆತರದ್ದು ಏನಿಲ್ಲ. ಅವರು ಕೂಡ ಜಸ್ಟ್ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಕೋವಿಡ್ ವೈರಾಣು